ಧರ್ಮಸೇನಾ ಅಂತವ್ರು ಇವತ್ತು ಒಬ್ಬ ಮಿನಿಸ್ಟರ್ ಆಗ್ಬೇಕಾದಂತ ಕ್ಯಾಂಡಿಡೇಟ್, ಈಗ ಅವ್ರ ಪರಿಸ್ಥಿತಿ ಹೋರಾಡ್ತಾರೆ. ನಿಮ್ ಬ್ಯಾಟಲ್ ಹೇಳಿ ಬಾಗಲಕೋಟೆಯಲ್ಲಿ ಸೋಲು. ಬಾಗಲಕೋಟೆ ಅದು ಪಾಪ ಚರಂತಿಮಠ ಅವರು ಕಳೆದ ಬಾರಿ ಅವರ ಬ್ರದರ್ ಒಂದ್ ಸ್ವಲ್ಪ ಕಂಟೆಸ್ಟ್ ಮಾಡಿದ್ರಿಂದ ತುಂಬಾ ಲೋ ಮಾರ್ಜಿನ್ 5,000 ಸೋತಿದ್ರು. ತುಂಬಾ ಒಳ್ಳೆ ಚಾನ್ಸ್ ಇತ್ತು, ತುಂಬಾ ಪ್ರಯತ್ನ ಪಟ್ಟಿದ್ರು. ಅಲ್ಲಿ ಸೋಲನ್ನ ಯಾರ ತಲೆ ಕಟ್ತೀರಿ? ಅದನ್ನ ಚರಂತಿಮಠ ತಲೆಗೆ ಕಟ್ತಿರೋ, ಯತ್ನಾಳ್ ಕರ್ಕೊಂಡ್ ಬಂದಿರೋದಕ್ಕೆ ಹಿಂಗಾಯ್ತು ಅಂತ ಚರಂತಿಮಠ ತಲೆ ಕಟ್ತಿರೋ, ವಿಜೇಂದ್ರ ಅವ್ರ ತಲೆ ಕಟ್ತಿರೋ? ಸರ್ ಕಾಯ್ತಾ ಇದ್ದಾರೆ ಬಿಜೆಪಿಯಲ್ಲಿ ಏನ್ ಬರ್ತದೆ ಬಾಗಲಕೋಟೆ ದಾವಣಗೆರೆಯಲ್ಲಿ ಅಂತ. ಶುರು ಹಿಂಗೆ ಎದ್ದೇಳ್ತಾರೆ ನೋಡಿ ಎಲ್ಲಾ ಕಡೆಯಿಂದ ಏನೇನಾಗುತ್ತೆ ಅಂತ ಪಾರ್ಟಿಯಲ್ಲಿ. ಸೊ ಇದು ಇದೆಯಲ್ಲ 2 ಬೈ ಎಲೆಕ್ಷನ್. ಬಿಜೆಪಿ ಈಗಲೇ ಮನೆಯೊಂದು 3 ಬಾಗಿಲು. ಇನ್ ಏನೇನಾಗುತ್ತ ಹೇಳಕ್ಕಾಗಲ್ಲ. ರಾಧಾ ಮೇಡಮ್ ಹೇಳ್ಬಿಟ್ರೆ ಇನ್ನೇನ್ ಸರ್ ರಾಜಕಾರಣ ಈಗ ಆಲ್ಮೋಸ್ಟ್ ಎಲ್ಲಾ ಕಡೆ ಏನಾಗ್ತವೆ, ಆಡಳಿತ ಪಕ್ಷಗಳು ಗೆಲ್ಲೋದು ಸಹಜ ಪ್ರಕ್ರಿಯೆ. ದೊಡ್ಡ ಟಾಸ್ಕ್ ಇದೆ, ಕೇವಲ 2 ವರ್ಷ ಉಳಿದಿದೆ, ಇನ್ನು ರಾಜ್ಯಾಧ್ಯಕ್ಷರ ಅಂತ ಇನ್ನೂವರೆಗೂ ಅವರನ್ನ ಕಂಪ್ಲೀಟ್ ಆಗಿ ಘೋಷಣೆನೆ ಮಾಡಿಲ್ಲ. ಈಗ ವೇದಿಕೆ ಮಾಡಾಗಿದೆ ಮೇಡಮ್, ಇನ್ನ ಟರ್ಮ್ ಮುಗ್ದಿಲ್ಲ. 3 ವರ್ಷಕ್ಕೆ 9ನೇ ತಾರೀಕು ನಮ್ ಶಕ್ತಿ ತೋರಿಸ್ತೀವಿ. 10 ಲಕ್ಷ ಜನ ಸೇರ್ತಾ ಚಿತ್ರದುರ್ಗದಲ್ಲಿ. ಅದೇ ಯಡಿಯೂರಪ್ಪ ಬರ್ಬೇಕು, ನೀವೆಲ್ಲ ಬರ್ಬೇಕು. ಯಡಿಯೂರಪ್ಪ ಹೌದು, ಯಡಿಯೂರಪ್ಪ ಸಾಹೇಬ್ರೆ ಏನ್ರಿ 122 ಮ್ಯಾಜಿಕ್ ನಂಬರ್ 118 ಏನ್ರಿ ಇದು? ಓ ಮೈ ಗಾಡ್, ಹಿಸ್ಟ್ರಿ ಇದು, ಇತಿಹಾಸ. ಇಷ್ಟು ಕ್ರೇಜ್, ಇಷ್ಟು ದೊಡ್ಡ ಲೆವೆಲ್ಗೆ ವಿಜಯ್ ಕೂಡ ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಇಷ್ಟು ದೊಡ್ಡ ನಂಬರ್ಸ್ ನನಗೆ ಬರುತ್ತೆ ಅಂತ. 122 118 ಮ್ಯಾಜಿಕ್ ನಂಬರ್. ಇವರು ಒಂಥರ ಜಯಲಲಿತಾ ಕರುಣಾನಿಧಿಗಿಂತ ನೆಕ್ಸ್ಟ್ ಲೆವೆಲ್ಗೆ ಹೋದ್ರ ಅಂತ, ಫುಲ್ ನೆಕ್ಸ್ಟ್ ಲೆವೆಲ್ಗೆ. ವಿಜಯ್ ಅವರಿಗೆ ಈ ಲೆವೆಲ್ಗೆ ತಮಿಳುನಾಡು ಜನ ಅಭೂತಪೂರ್ವವಾಗಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ರಿಯಲಿ ಇದು ಮ್ಯಾಜಿಕ್. ದಿಸ್ ಇಸ್ ದಿ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಮತದಾರ ನಿಶ್ಚಯ ಮಾಡಿಬಿಟ್ರೆ, ನಾವು ಜೆನ್ಜಿ ಅಂತ ಇದ್ವಿ, ನಾವು ಮಹಿಳೆಯರು ಅಂತ ಇದ್ವಿ, ಇದು ಹೋಲ್ಸೇಲ್ ಆಗಿ ಎಲ್ಲರೂ. ಇದು 122 ಅಂದ್ರೆ ಇದು ಹೋಲ್ಸೇಲ್ ಆಗಿ ಎಲ್ಲರೂ. ತಮಿಳುನಾಡಲ್ಲಿ ಒಂದು ಬದಲಾವಣೆ ಬೇಕಾಗಿದೆ. ಆ ಬದಲಾವಣೆ ಗಾಳಿ ಇಷ್ಟು ಸುನಾಮಿ ತರ ಬೀಸುತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಯಾರ ಬೆಂಬಲವೂ ಬೇಡ, ಯಾರ ಬಾಹ್ಯ ಬೆಂಬಲವೂ ಬೇಡ, ಯಾರ ಆಂತರಿಕ ಬೆಂಬಲವೂ ಬೇಡ, ಏನೂ ಬೇಡ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಮೊದಲ ಬಾರಿಗೆ ಕಂಟೆಸ್ಟ್ ಮಾಡಿರುವಂತಹ ವಿಜಯ್ ನೇತೃತ್ವದ ಟಿವಿಕೆ ಪಾರ್ಟಿ. ಇದು ಸುನಾಮಿ ರೀ. ಇದು ಮೋದಿ ಅವ್ರ ವೇವ್ ನೋಡಿದ್ವಿ, ಇದು ಮೋದಿ ಅವ್ರ ವೇವ್ಗಿಂತ ದೊಡ್ಡ ವೇವ್ ಇದು ನಿಜಕ್ಕೂ ಕೂಡ ತುಂಬಾ ದೊಡ್ಡ ವೇವ್ ಇದು. ಈ ವೇವ್ ಮುಂದೆ ಯಾರು ಕೂಡ ಉಳಿಯಲ್ಲ, ಅಷ್ಟು ದೊಡ್ಡ ಮಟ್ಟದ ವೇವ್. ವಿಜಯ್ ಡೆಫಿನೆಟ್ಲಿ ಒಂಥರ ಅವರನ್ನ ಹೆಣ್ಮಕ್ಳು ಜಾಸ್ತಿ ಇಷ್ಟಪಡ್ತಾರೆ ಬಿಕಾಸ್ ಆಫ್ ಹಿಸ್ ಆಕ್ಟಿಂಗ್ ಅಂಡ್ ಆಲ್. ಮೊದಲಿನಿಂದಲೂ ಲೇಡೀಸ್ ಫ್ಯಾನ್ಸ್ ಜಾಸ್ತಿ ವಿಜಯ್ ಅವರಿಗೆ, ಅದು ಇರ್ರೆಸ್ಪೆಕ್ಟಿವ್ ಆಫ್ ಏಜ್. ಬಹಳ ಜನ ಅವ್ರನ್ನ ಇಷ್ಟಪಡ್ತಾರೆ. ಅಂಡ್ ಇತ್ತೀಚೆಗೆ ನೋಡಿ ಅವರ ಹೆಂಡತಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾಗಿರ್ಬೋದು, ಅಥವಾ ಅವ್ರಿಗೆ ಅನೈತಿಕ ಸಂಬಂಧದ ಒಂದು ವಿಚಾರ ಆಗಿರಬಹುದು. ಅಂಡ್ ಬಹಳ ಜನ ಈಸ್ ಅ ಕ್ರಿಶ್ಚಿಯನ್ ಅಂತ, ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಅದು ಕಾರ್ಡ್ನ ಪ್ಲೇ ಮಾಡಕ್ ನೋಡಿದ್ರು. ಆಮೇಲೆ ಇದು ಐಡಿಯಾಲಜಿ ಏನೋ ಇಲ್ಲ ಅಂದ್ರು, ಇವ್ರು ಬಿಜೆಪಿ ಜೊತೆ ಹೋಗ್ತಾರೆ ಅಂದ್ರು, ಇಲ್ಲ ಇವ್ರು RSS ವಿರೋಧಿ ಅಂತ ಅಂದ್ರು, ಇಲ್ಲ ಮೋದಿ ಅವರ ನೀತಿ ನಿಲುವುಗಳನ್ನ GST ಆಗಿರ್ಬೋದು ಅದು ಇದು ವಿರುದ್ಧ ಅವ್ರು ಸಿನಿಮಾ ಎಲ್ಲ ಮಾಡಿದ್ದಾರೆ, ಹಾಗಾಗಿ ಅವ್ರು ಬಿಜೆಪಿಗೆ ಹೋಗಲ್ಲ ಅಂತಂದ್ರು, ಇಲ್ಲ ಕಾಂಗ್ರೆಸ್ಗೂ ಹೋಗಲ್ಲ ಅಂತಂದ್ರು. ಬಟ್ ಅವರು ಸಿಂಗಲ್ ಆಗಿ ಕಂಟೆಸ್ಟ್ ಮಾಡಿದ್ದರ ಹಿಂದೆ ಮೋಸ್ಟ್ಲಿ ಪಲ್ಸ್ ಅರ್ಥ ಆಗಿರ್ಬೇಕು ವಿಜಯ್ಗೆ. ಹಾಗೆ ನೋಡಿದ್ರೆ ಜಾಸ್ತಿ ರ್ಯಾಲಿ ಮಾಡಕ್ಕೂ ಬಿಟ್ಟಿಲ್ಲ ಅವ್ರನ್ನ. ಅಲ್ಲೇ ಇರೂರಲ್ಲಿ ಆದಂತ ಕಾಲ್ ತುಳಿತ ಪ್ರಕರಣ ಆದ್ಮೇಲೆ ನಾವೆಲ್ಲ ಈ ಕರ್ನಾಟಕದಲ್ಲಿ ಹೇಳ್ತೀವಿ, ಯಡಿಯೂರಪ್ಪ ಅವರ ಒಂದು ಬೃಹತ್ ಸಮಾವೇಶ, ಸಿದ್ದರಾಮಯ್ಯನವರ ಬೃಹತ್ ಸಮಾವೇಶ, ಲಕ್ಷ ಸಂಖ್ಯೆಯಲ್ಲಿ ಹರಿದು ಬಂದ ಜನಸಾಗರ ಅಂದಾಗ ಸುಮ್ನೆ ರೀ. ಕುಮಾರಸ್ವಾಮಿ ಅವರ ಒಂದು ಪ್ರಚಾರ ಭಾಷಣಗಳಿಗೆ ಲಕ್ಷ ಜನ ಸೇರ್ತಾರೆ, ಬಟ್ ಓಟ್ ಹಾಕಕ್ಕೆ ಅವರು ಬರಲ್ಲ ಬೂತ್ಗೆ.